ಡಿಕೆ ಸಂಪುಟ ಸೇರುವುದಕ್ಕೆ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ ದಿನೇ ದಿನೇ ಜೋರಾಗ್ತಾ ಇದೆ ಮಂತ್ರಿಗಿರಿ ಪಡೆಯೋದಕ್ಕೆ ಲಾಭಿ. ಸೊ ಬೆಂಬಲಿಗರನ್ನ ಬಿಟ್ಟು ದಾಳ ಹೂಡ್ತಾ ಇರುವಂತಹ ಶಾಸಕರು ದಿನೇ ದಿನೇ ಜೋರಾಗ್ತಾ ಇದೆ ಮಂತ್ರಿಗಿರಿ ಪಡೆಯೋದಕ್ಕೆ ಲಾಭಿ. ಒಂದ್ ಕಡೆ ದಿನೇ ದಿನೇ ಜೋರಾಗ್ತಾ ಇದೆ ಬೆಂಬಲಿಗರನ್ನ ಬಿಟ್ಟು ದಾಳ ಹೂಡ್ತಾ ಇರುವಂತಹ ಶಾಸಕರು. ಹೊಸಪೇಟೆ ಶಾಸಕ HR ಗವಿಯಪ್ಪಗೆ ಮಂತ್ರಿಗಿರಿಯನ್ನ ಕೊಡಬೇಕು. ಬಿಕೆ ಹರಿಪ್ರಸಾದ್ ಬಳಿ ಗವಿಯಪ್ಪ ಬೆಂಬಲಿಗರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಗವಿಯಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಬೆಂಬಲಿಗರ ಒತ್ತಾಯದ ಬೆನ್ನಲ್ಲೇ ಹೇಳಿಕೆ ನೀಡಿದಂತಹ ಗವಿಯಪ್ಪ ಡಿಕೆ ಸಂಪುಟ ಸೇರುವುದಕ್ಕೆ ಕಾಂಗ್ರೆಸ್ ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದೆ. ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ನಾನು ಸಚಿವ ಸ್ಥಾನವನ್ನ ಕೇಳಿದ್ದೇನೆ. ವಿಜಯನಗರ ಜಿಲ್ಲೆಯ ನಂತರ ಒಬ್ಬರಿಗೂ ಕೂಡ ಮಂತ್ರಿಗಿರಿ ಸಿಕ್ಕೇ ಇಲ್ಲ. ಹೀಗಾಗಿ ಅವಕಾಶ ಬೇಕು ಅಂತ ಹೇಳಿದ್ದೀನಿ ಅಂತ ಶಾಸಕ ಗವಿಯಪ್ಪ ಹೇಳಿದ್ದಾರೆ. ಜಮೀರ್ ಅಹಮದ್ ದಿನೇ ದಿನೇ ಜೋರಾಗ್ತಾ ಇದೆ ಮಂತ್ರಿಗಿರಿ ಪಡೆಯೋದಕ್ಕೆ ಲಾಬಿ ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ ಬೆಂಬಲಿಗರನ್ನ ಬಿಟ್ಟು ದಾಳ ಹೂಡ್ತಾ ಇರುವಂತಹ ಶಾಸಕರು ಮತ್ತೊಂದು ಕಡೆ ತೀವ್ರ ಪೈಪೋಟಿ ಕೂಡ ನಡೀತಾ ಇದೆ, ಲಾಭಿ ಕೂಡ ನಡೀತಾ ಇದೆ. ಹೊಸಪೇಟೆ ಶಾಸಕ HR ಗವಿಯಪ್ಪ ಸಚಿವ ಸ್ಥಾನ ಕೊಡುವಂತೆ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಿಕೆ ಹರಿಪ್ರಸಾದ್ ಭೇಟಿಯಾಗಿರುವಂತಹ ವಿಜಯನಗರದ ಮುಖಂಡರು ಗವಿಯಪ್ಪ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾಗಿರ್ತಾರೆ. ಗವಿಯಪ್ಪಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಮತ್ತೊಂದು ಕಡೆ ಬೆಂಬಲಿಗರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿದ್ದೀನಿ. ಬೆಂಬಲಿಗರನ್ನ ಬಿಟ್ಟು ದಾಳ ಹೂಡ್ತಾ ಇರುವಂತಹ ಶಾಸಕರು ಮತ್ತೊಂದು ಕಡೆ ಡಿಕೆ ಸಂಪುಟ ಸೇರುವುದಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಪೈಪೋಟಿಗಳು ಮತ್ತೊಂದು ಕಡೆ. ದಿನೇ ದಿನೇ ಜೋರಾಗ್ತಾ ಇದೆ ಮಂತ್ರಿಗಿರಿಯನ್ನ ಪಡೆಯೋದಕ್ಕೆ ಲಾಭಿ. ಬೆಂಬಲಿಗರನ್ನ ಬಿಟ್ಟು ದಾಳ ಹೂಡ್ತಾ ಇರುವಂತಹ ಶಾಸಕರು ಹೊಸಪೇಟೆ ಶಾಸಕ HR ಗವಿಯಪ್ಪಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರನ್ನ ಇದೇ ವಿಚಾರವಾಗಿ ಭೇಟಿಯಾಗಿದ್ದಾರೆ ವಿಜಯನಗರದ ಮುಖಂಡರು. ಗವಿಯಪ್ಪ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾಗಿರ್ತಾರೆ ಕೂಡ. ಗವಿಯಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಿದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ HR ಗವಿಯಪ್ಪನವರನ್ನ ಸಚಿವರನ್ನಾಗಿ ಮಾಡಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಳ್ಳೋದಕ್ಕೆ ಇವತ್ತು ನಾವು KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಸಾಹೇಬ್ರವರನ್ನ ಕಂಡು ಮನವಿಯನ್ನು ಸಲ್ಲಿಸಿದ್ವಿ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸರ್ವರು ಕೂಡ HR ಗವಿಯಪ್ಪನವರ ಅಭಿಮಾನಿಗಳು, ಸರ್ವ ಸಮುದಾಯದವರು ಸೇರಿದಂತೆ HR ಗವಿಯಪ್ಪನವರ ಸ್ವಸಮುದಾಯ ಆರೇಡಿಗ ಸಮುದಾಯದವರು ಕೂಡ ಇವತ್ತು BK ಹರಿಪ್ರಸಾದ್ ಸಾಹೇಬರನ್ನು ಕಾಣುವುದರ ಮೂಲಕ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಶಾಸಕರಾಗಿ ಆರೇಡಿಗ ಸಮುದಾಯದಿಂದ ಆಯ್ಕೆಗೊಂಡಿದ್ದಾರೆ HR ಗವಿಯಪ್ಪನವರು. ಅವರನ್ನು ನೂತನವಾಗಿ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವನ್ನು ನೀಡಬೇಕು, ಸಚಿವರನ್ನಾಗಿ ಮಾಡಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿವಿ. ಅದೇ ರೀತಿಯಾಗಿ ನೂತನ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರನ್ನು ಕೂಡ ನಾವು ವಿನಂತಿಯನ್ನು ಮಾಡ್ತೀವಿ, ಮನವಿಯನ್ನು ಸಲ್ಲಿಸ್ತೀವಿ. ಅವರಿಗೂ ಕೂಡ ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತೀವಿ. ಎಲ್ರಿಗೂ ಕೂಡ ಆಸೆ ಇರುತ್ತೆ. ನಾನು ಸಚಿವ ಸ್ಥಾನವನ್ನ ಕೇಳಿದ್ದೀನಿ ಅಷ್ಟೇ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪೈಪೋಟಿ ಇದ್ದೇ ಇರುತ್ತೆ, ಲಾಭಿ ಕೂಡ ನಡೆಸ್ತಾ ಇರ್ತಾರೆ. ಬಿಕಾಸ್ ಆ ಪೊಸಿಷನ್, ಆ ಒಂದು ಸ್ಥಾನ ಅಂತ ಬಂದಂತಹ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಬೆಂಬಲಿಗರು ಕೂಡ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂಥದ್ದು.